ನಮಸ್ಕಾರ. ನಾನು ಸುಮಾರು 15 ವರ್ಷಗಳಿಂದನೂ ಸರ್ಪದೋಷ ನಿವಾರಣೆಯನ್ನು ಮಾಡೋದಕ್ಕೆ ಅರಿಶಿಣ ಸಂಜೀವನಿಯನ್ನು ಕೊಡ್ತಾ ಇದ್ದೀನಿ. ಅದು ಎಂತಹ ಸರ್ಪದೋಷ ಇದ್ರೂ ಕೂಡ ಅಷ್ಟೇ ನಿವಾರಣೆ ಮಾಡುವಂತಹ ಶಕ್ತಿ ಸಾಮರ್ಥ್ಯ ಅರಿಶಿಣ ಸಂಜೀವನಿ ಹೊಂದಿದೆ. ಅಂದರೆ ಇದರಲ್ಲಿ ನಾವು ಗುಪ್ತ ಪೂಜೆಯನ್ನು ಮಾಡ್ತೀವಿ, ತ್ರಿಶೂಲದಿಂದ ಕೆಲವೊಂದು ಮಂತ್ರವನ್ನು ಬರಿತೀವಿ, ಮತ್ತು ಹಲವಾರು ನಾಗನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗಿಡಮೂಲಿಕೆ ನಮ್ಮ ಪೂರ್ವಜರು ಏನು ಹೇಳ್ಕೊಟ್ಟಿದ್ರು, ಗುರುಗಳು ಏನು ಹೇಳ್ಕೊಟ್ಟಿದ್ರಲ್ಲ ಅದನ್ನೆಲ್ಲದನ್ನು ಒಗ್ಗೂಡಿಸಿ ಸೇರಿಸಿ ಒಂದು ಅರಿಶಿಣ ಸಂಜೀವನಿಯನ್ನು ರೆಡಿ ಮಾಡಿ ಕೊಡ್ತೀನಲ್ಲ, ಆಗ ಎಂತಹ ಸರ್ಪದೋಷಗಳಿದ್ರೂ ಸರ್ಪ ಶಾಂತಿಯಾಗುತ್ತೆ, ಸರ್ಪನ ಅನುಗ್ರಹ ಆಗಿ ಮಕ್ಕಳಾಗದೇ ಇರ್ತಕ್ಕಂಥವ್ರಿಗೆ ಮಕ್ಕಳಾಗುತ್ತೆ, ಮದುವೆ ಆಗದೆ ಇರ್ತಕ್ಕಂಥ ವ್ಯಕ್ತಿಗಳಿಗೆಲ್ಲ ಮದುವೆ ಆಗುತ್ತೆ. ಹೀಗೆ ಇದೇ ಪ್ರಕಾರವಾಗಿ ಇಲ್ಲಿವರೆಗೂ ಕೂಡ ಅಷ್ಟೇ ಒಳ್ಳೆಯ ರಿಸಲ್ಟ್ ಕೂಡ ಬರ್ತಾ ಇದೆ. ಇವತ್ತಿನ ದಿವಸ ನಾನು ಸುಬ್ರಹ್ಮಣ್ಯನ ಜನನ ಯಾವ ರೀತಿ ಆಯಿತು ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮುಖಾಂತರವಾಗಿ. ನೋಡಿ, ಸುಬ್ರಹ್ಮಣ್ಯ ಸ್ವಾಮಿ ಅಂದರೆ ಒಳ್ಳೆಯ ಒಂದು ದೈವಿಕ ಶಕ್ತಿ, ಒಳ್ಳೆಯ ತೇಜಸ್ಸು. ತಾರಕಾಸುರ ಅನ್ನುವಂತಹ ಒಬ್ಬ ರಾಕ್ಷಸ ದೇವತೆರಿಗೆಲ್ಲರಿಗೂ ತುಂಬಾನೇ ತೊಂದರೆ ಕೊಡ್ತಾ ಇದ್ದ. ಮತ್ತೆ ಬ್ರಹ್ಮನನ್ನ ಕುರಿತು ಅವನು ತಪಸ್ಸು ಮಾಡಿದಾಗ ನನಗೆ ಸಾವೇ ಬರಬಾರ್ದು ಅಂತೇಳಿ ವರವನ್ನ ಕೇಳಿದ್ದ. ಬರೋದಾದ್ರೆ ನನಗೆ ಪಾರ್ವತಿ ಪರಮೇಶ್ವರರ ಪುತ್ರನಾಗಿ ಜನಿಸಿದಂತಹ ಮಗುವಿನಿಂದನೇ ಬರಬೇಕು ಅಂತೇಳಿ ಕೇಳ್ಕೊಂಡಿರ್ತಾರೆ. ಆದರೆ ಇಂಥ ಒಂದು ಸಮಯದಲ್ಲಿ ಅವನು ಏನು ಉಪಾಯ ಮಾಡ್ತಾನೆ ಅಂದರೆ, ಈಗಾಗಲೇ ದಾಕ್ಷಾಯಿಣಿ ತನ್ನ ದೇಹವನ್ನ ತ್ಯಾಗ ಮಾಡಿರ್ತಾರೆ, ಶಿವಪ್ಪ ವೈರಾಗ್ಯದಲ್ಲಿ ತಪಸ್ಸಿಗೆ ಕೂತ್ಕೊಂಡಿರ್ತಾರೆ. ಮತ್ತೆ ಇವರಿಬ್ರು ಸಮ್ಮಿಲನ ಹೆಂಗಾಗುತ್ತೆ, ಮಗು ಹೇಗೆ ಜನನ ಆಗುತ್ತೆ ಅಂತೇಳಿ ಉಪಾಯ ಮಾಡಿ ಈ ವರವನ್ನ ಕೇಳಿರ್ತಾರೆ. ಆದ್ರೂ ಮೊದಲಿಂದನೂ ಕೂಡ ಅಷ್ಟೇ ಈ ರಾಕ್ಷಸರೆಲ್ಲರೂ ಕೂಡ ದೇವತೆಯರ ಮೇಲೆ ಆಕ್ರಮಣ ಮಾಡೋದು, ತೊಂದರೆ ಕೊಡುವಂಥದ್ದು ಅದೆಲ್ಲ ಮೊದಲಿಂದನೂ ಕೂಡ ಬಂದಿರ್ತಕ್ಕಂಥ ವಿಷಯನೇ. ಹೀಗಾಗಿ ದೇವತೆಯರೆಲ್ಲರೂ ಕೂಡ ಅಷ್ಟೇ ಇದು ಹೇಗಾದ್ರೂ ಮಾಡಿ ತಡಿಬೇಕು. ಈಗ ಹೇಗಿದ್ರು ಕೂಡ ಪಾರ್ವತಿ ದೇವಿಯ ಪುನರ್ಜನ್ಮ ಆಗಿದೆ, ಗಿರಿಜೆಯಾಗಿ ಬಂದಿದ್ದಾರೆ, ಶಿವಪ್ಪನನ್ನ ಹೇಗಾದ್ರೂ ಮಾಡಿ ಎದ್ದಳಿಸ್ಬೇಕು ಅಂತೇಳಿ ರತಿ ಮನ್ಮಥರ ಹತ್ರ ಮಾತಾಡಿ ಮನ್ಮಥನಿಗೆ ಬಾಣವನ್ನು ಬಿಡೋದಕ್ಕೆ ಹೇಳ್ತಾರೆ. ಹಾಗೆ ಮನ್ಮಥ ಶಿವನಿಗೆ ಬಾಣವನ್ನು ಬಿಟ್ಟಾಗ ಅವರು 3ನೇ ಕಣ್ಣನ್ನು ಬಿಡ್ತಾರೆ. ಅದು ಸೀದಾ ಒಂದು ತೇಜಸ್ಸು ತಡೆಯೋಕ್ಕಾಗ್ದಲೇ ಆ ತಪಸ್ಸನ್ನು ಇವರು ಭಂಗ ಮಾಡಿದ್ರು ಅಂತೇಳಿ ಮನ್ಮಥ ಸುಟ್ಟೋಗ್ಬಿಡ್ತಾರೆ. ಆಗ ರತಿ ಬಂದು ಕೇಳ್ಕೊತಾರೆ, ಇಲ್ಲ ನನ್ನ ಪತಿಯನ್ನು ಹೇಗಾದರೂ ಮಾಡಿ ಉಳಿಸಿ ಶಿವಪ್ಪ ಅಂತೇಳಿ, ನಮ್ಮಿಂದ ಏನೋ ತಿಳಿದಲೆ ತಪ್ಪಾಗಿದೆ ಅಂತೇಳಿ ಕೇಳ್ಕೊಂಡಾಗ ನಿನಗೆ ಮಾತ್ರ ನಿನ್ನ ಪತಿ ನಿನ್ನ ಕಣ್ಣಿಗೆ ಕಾಣಿಸ್ತಾರೆ ಅಂತ ಹೇಳಿ ಮತ್ತೆ ಅದನ್ನ ವರವನ್ನ ಕೊಡ್ತಾರೆ. ಇದಾದ ನಂತರ ಪಾರ್ವತಿ ದೇವಿಗೆ ಮತ್ತೆ ಶಿವಪ್ಪರಿಗೆ ಇಬ್ಬರಿಗೂ ಕೂಡ ಶಿವಪಾರ್ವತಿ ಗಿರಿಜೆ ಕಲ್ಯಾಣವಾಗುತ್ತೆ. ಇದಾದ ನಂತರ ಸುಬ್ರಹ್ಮಣ್ಯ ಸ್ವಾಮಿಯ ಜನನವಾಗುತ್ತೆ. ಈ ಒಂದು ತೇಜಸ್ಸನ್ನ ಅಗ್ನಿದೇವನು ಕೂಡ ಅಷ್ಟೇ ತಡ್ಕೊಳ್ಳೋದಕ್ಕೆ ಆಗೋದಲ್ಲೇ, ಅಂದರೆ ಈಗ ಹೇಗಾದ್ರೂ ಮಾಡಿ ತಾರಕಾಸುರನಿಂದ ಒಂದು ನಾವು ರಕ್ಷಣೆಯನ್ನು ಮಾಡಬೇಕು ಅಂದರೆ, ಈಗ ಮಗು ಜನನ ಆಗಿದಾದ್ಮೇಲೆ 7 ದಿವಸ ಟೈಮ್ ಇರುತ್ತಲ್ಲ, ಹೇಗಾದ್ರೂ ರಕ್ಷಣೆ ಮಾಡಬೇಕು ಅಂತೇಳಿ ಅಗ್ನಿದೇವನ ಹತ್ರ ಕೊಟ್ಟಾಗ ಅಗ್ನಿದೇವನೂ ಕೂಡ ಅಷ್ಟೇ ಈ ಒಂದು ತೇಜಸ್ಸನ್ನು ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಾದ ನಂತರ ಗಂಗಾದೇವಿಗೆ ಒಪ್ಪಿಸ್ತಾರೆ. ಗಂಗಾದೇವಿ ಹತ್ರ ಒಪ್ಪಿಸಿದ ತಕ್ಷಣ 6 ಮುಖ 12 ಕೈಗಳಾಗುತ್ತೆ ಸುಬ್ರಹ್ಮಣ್ಯನಲ್ಲಿ. ಅಷ್ಟು ಶಕ್ತಿ ಸಾಮರ್ಥ್ಯ ನೋಡಿ, ಇವತ್ತಿನವರೆಗೂ ಕೂಡ ಅಷ್ಟೇ ತುಂಬ ಶಕ್ತಿ ಸಾಮರ್ಥ್ಯ ಇದೆ. ನಾನಂತೂ ಚಿಕ್ಕ ವಯಸ್ಸಿನೂ ತುಂಬ ನಂಬಿದ್ದೀನಿ, ಒಳ್ಳೊಳ್ಳೆ ರಿಸಲ್ಟ್ ಕೂಡ ನೋಡಿದ್ದೀನಿ. ಇದಾದ ನಂತರ ಗಂಗಾದೇವಿಗೆ ಒಪ್ಪಿಸ್ತಾರಲ್ಲ, ಹಾಗೆ ಶರವಣ ಅನ್ನುವಂತಹ ಒಂದು ಹುಲ್ಲಿನ ಒಂದು ಸರೋವರ ಇರುತ್ತೆ, ಅಲ್ಲಿ ಗಂಗಾದೇವಿ ಬಿಡ್ತಾರೆ. ಅದಾದಮೇಲೆ ಕೃತಿಕೆಯರು ಅಂದರೆ ಕಾರ್ತಿಕೇಯರು 6 ಜನ ತಾಯಂದರು ಪ್ರೀತಿಯಿಂದ ಅವನನ್ನ ಸುಬ್ರಹ್ಮಣ್ಯನನ್ನ ಸ್ವಾಮಿಯನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ಲಾಲನೆ ಪಾಲನೆಯನ್ನ ಮಾಡ್ತಾರೆ. ಹಾಗಾಗಿ ಅವರು ಕೂಡ ತಾಯಂದಿರು. ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿಗೆ ಕಾರ್ತಿಕೇಯ ಅಂತಲೂ ಕೂಡ ಹೆಸರು ಬರುತ್ತೆ. ಮತ್ತೆ 6 ಮುಖ 12 ಕೈ ಇರೋದ್ರಿಂದ ಷಣ್ಮುಖ ಅಂತಲೂ ಕೂಡ ಹೆಸರು ಬರುತ್ತೆ. ಹೀಗೆ ಶಿವಪಾರ್ವತಿಯರು ತನ್ನ ಮಗನನ್ನ ನೋಡಬೇಕು ಅಂತೇಳಿ ಬರ್ತಾರೆ. ಬಂದಿದ್ದಾದ್ಮೇಲೆ ಪಾರ್ವತಿ ದೇವಿ ತನ್ನ ಮಗನನ್ನ ನೋಡಿ ಬಾಚಿ ತಪ್ಕೊಂಡು ಹೀಗೆ ಎತ್ಕೊಳ್ತಾರೆ. ಎತ್ಕೊಂಡಿದ್ದಾದ್ಮೇಲೆ ಒಂದೇ ಮುಖ ಮತ್ತೆ ಈಗ 2 ಕೈ 2 ಕಾಲುಗಳಾಗ್ತವೆ. ಈಗೇನು 6 ಮುಖ 12 ಕೈಗಳೆಲ್ಲ ಇತ್ತಲ್ಲ, ಅದೆಲ್ಲ ಒಗ್ಗೂಡಿ ಒಬ್ಬನೇ ಸುಬ್ರಹ್ಮಣ್ಯನಾಗ್ತಾನೆ. ಅಂದರೆ ಅಷ್ಟು ಶಕ್ತಿ ಸಾಮರ್ಥ್ಯ ಒಬ್ಬನಲ್ಲಿದೆ ಅಂತೇಳಿ. ಹಾಗೆ ಪಾರ್ವತಿ ದೇವಿ ವೇಲಾಯುಧವನ್ನ ಕೊಡ್ತಾರೆ. ಇನ್ನಷ್ಟು ಕೂಡ ಶಿವನ ಶಕ್ತಿ, ಪಾರ್ವತಿ ಶಕ್ತಿ ಎಲ್ಲ ತುಂಬಿ ಆಲ್ರೆಡಿ ಈಗ ಬೈ ಬರ್ತೇನೆ ತುಂಬ ಶಕ್ತಿ ಇದೆ ಸ್ವಾಮಿಗೆ. ಇದನ್ನು ಕೊಟ್ಟಾದ್ಮೇಲೆ ಇನ್ನಷ್ಟು ಕೂಡ ಶಕ್ತಿ ಬರುತ್ತೆ.
ಅಂದರೆ ದೇವಾನುದೇವತೆಯರ ಸೇನಾಧಿಪತಿಯಾಗಿ ತಾರಕಾಸುರನನ್ನ ಸಂಹಾರ ಮಾಡ್ತಾರೆ. ತಾರಕಾಸುರನನ್ನ ಸಂಹಾರ ಮಾಡಿದಂತಹ ಸುಬ್ರಹ್ಮಣ್ಯ ಸ್ವಾಮಿ ಇಡೀ ಪ್ರಪಂಚದಲ್ಲೇನೆ ಒಂದು ಸ್ವಾಮಿಯ ಒಂದು ಶಕ್ತಿನೂ ಕೂಡ ಅಷ್ಟೇ ಎಲ್ಲ ಕಡೆನೂ ಹರಡುತ್ತೆ. ಮತ್ತಷ್ಟೇ ಅಲ್ಲ, ಸರ್ಪಗಳ ರಾಜ, ಎಂತಹ ಸರ್ಪದೋಷ ಇದ್ರೂ ಕೂಡ ಅಷ್ಟೇ ಈ ಒಂದು ಸ್ವಾಮಿಯ ದಯೆಯಿಂದ ನಿವಾರಣೆ ಆಗುತ್ತೆ. ಈಗ ನಮ್ಮ ಪೂರ್ವಜರು ಮೊದಲಿಂದ ಏನು ಕೆಲವೊಂದೊಂದು ನಿಯಮಗಳು ಇರುತ್ತಲ್ಲ ಅದನ್ನೆಲ್ಲ ಪಾಲಿಸ್ಕೊಂಡು ಬಂದಿಲ್ಲ. ಒಬ್ಬೊಬ್ರದ್ದು ಒಂದೊಂದು ರೀತಿಯಾಗಿರ್ತಕ್ಕಂಥ ಮೆಥಡ್ ಇದೆ. ನಾನು ಅರಿಶಿಣ ಸಂಜೀವಿನಿ ಅಂತ ಹೇಳಿ ಕೊಡ್ತೀನಿ. ಈ ಸರ್ಪದೋಷದಿಂದ ಏಳಿಗೆ ಆಗ್ತಾ ಇರೋದಿಲ್ಲ, ಅದು ತಡೆ ಹಿಡಿಯುವಂಥ ಶಕ್ತಿ ಇದೆ ಸರ್ಪದೋಷಕ್ಕೆ. ತಡೆ ಏನಾದರೂ ಇತ್ತು ಅಂದರೆ ಅದು ನಿವಾರಣೆ ಆಗುತ್ತೆ. ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗುತ್ತೆ, ಮದುವೆ ಆಗದೆ ಇರ್ತಕ್ಕಂಥವ್ರಿಗೆಲ್ಲ ಮದುವೆ ಆಗುತ್ತೆ. ತುಂಬ ಏನಾದ್ರೂ ಖರಾಬವಾಗಿತ್ತಪ್ಪ ಅವರ ಒಂದು ದೋಷ ಅಂದರೆ ಆ ಒಂದು ದೋಷದ ತೀವ್ರತೆ ಕಡಿಮೆ ಆಗ್ತಿದ್ದಂಗೆ ಸ್ವಾಮಿಯ ಅನುಗ್ರಹ ಆಗಿ ಜೀವನದಲ್ಲಿ ತುಂಬಾ ಏಳಿಗೆ ಕಾಣ್ತಾರೆ. ಎಷ್ಟೋ ಜನ ಏಳಿಗೆ ಕಂಡಿರ್ತಕ್ಕಂಥ, ಒಳಿತನ್ನ ಕಂಡಿರ್ತಕ್ಕಂಥ ವ್ಯಕ್ತಿಗಳನ್ನು ಇಲ್ಲಿವರೆಗೂ ಇದ್ದಾರೆ. 15 ವರ್ಷದಿಂದ ನಾನು ಕೂಡ ನೋಡ್ತಾನೆ ಇದ್ದೀನಿ. ಆ ಒಂದು ಸ್ವಾಮಿಯ ಅನುಗ್ರಹ ಅಂದರೆ ಹೇಳಬಾರ್ದು, ಅಷ್ಟು ಒಂದು ಶಕ್ತಿ ಸಾಮರ್ಥ್ಯ ಇದೆ. ಪ್ರೀತಿಯಿಂದ ತುಂಬ ಚೆನ್ನಾಗಿ, ಅಂದರೆ ನಾಗಗಳಾಗಿರ್ಬೋದು, ಸುಬ್ರಹ್ಮಣ್ಯ ಸ್ವಾಮಿ ಆಗಿರ್ಬೋದು, ನೋಡ್ಕೊಳ್ತಾರೆ. ಅಂದರೆ ಅವರ ಒಂದು ಪ್ರೀತಿಗೆ ಮಿಗಿಲು ಅನ್ನೋದೇ ಇಲ್ಲ ಹೇಳಬೇಕು ಅಂದರೆ. ಅಷ್ಟು ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಅಷ್ಟು ಶಕ್ತಿ ಸಾಮರ್ಥ್ಯ ಇದೆ. ಇವಾಗಲೂ ಕೂಡ, ಇವತ್ತಿಗೂ ಕೂಡ ನಾನು ನಂಬ್ತೀನಿ. ಅರಿಶಿಣ ಸಂಜೀವಿನಿ ನಾನು ರೆಡಿ ಮಾಡ್ಬೋದು, ಆದರೆ ಸ್ವಾಮಿಯ ಒಂದು ಅನುಗ್ರಹನೇ ಅದಕ್ಕೆ ಮೇನ್ ಆಗಿರುತ್ತೆ. ಹಾಗಾಗಿ ಜನಗಳಿಗೂ ಕೂಡ ಅಷ್ಟೇ ಒಳ್ಳೆ ರಿಸಲ್ಟು ಬರ್ತಾ ಇದೆ. ಥ್ಯಾಂಕ್ ಯು.